ಸ್ನೇಹಿತರೆ ನಮಸ್ಕಾರ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಈಗ ಅಮೆರಿಕ ತಲುಪಿದ್ದಾರೆ. ಅಮೆರಿಕ ಮಾತ್ರ ಅಲ್ಲ, ಕೆನಡಾ, ಇಂಗ್ಲೆಂಡ್ ದೇಶಗಳಿಗೂ ಕೂಡ ಭೇಟಿ ನೀಡುತ್ತಾ ಇದ್ದಾರೆ. ಆದರೆ ಅಲ್ಲೂ ಕೂಡ ಹಲವು ಸಂಘ ಸಂಸ್ಥೆಗಳು ಈ ಭೇಟಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಏನಿದು ಅಮೆರಿಕದಲ್ಲಿ RSS ಪ್ಲ್ಯಾನ್? ಅಲ್ಲೂ ಯಾಕೆ RSSಗೆ ವಿರೋಧ ಹುಟ್ಕೊಂಡಿದೆ? ಭಾರತದಲ್ಲಿ ನೋಂದಣಿಯಾಗದ ಸಂಸ್ಥೆಗೆ ಅಮೆರಿಕದಲ್ಲಿ ಪುರಸ್ಕಾರ ಸಿಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನನೇ ಈ ಸ್ಟೋರಿ. ನಾನು ಸುಧನ್ ವಾದೇರಾಜೆ, ನೀವು ನೋಡ್ತಿದ್ದೀರಾ ಕರೆಂಟ್ ಕನ್ನಡ. RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಈಗ ಅಮೆರಿಕ, ಕೆನಡಾ ಮತ್ತು ಬ್ರಿಟನ್ ಪ್ರವಾಸದಲ್ಲಿದ್ದಾರೆ. ಇದು RSSನ ಶತಮಾನೋತ್ಸವ ವರ್ಷ. ಅಂದರೆ 1925ರಲ್ಲಿ ಸ್ಥಾಪನೆಯಾದ RSS ಕಳೆದ ವರ್ಷ 100 ವರ್ಷಗಳನ್ನು ಪೂರೈಸಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಜಾಗತಿಕ ವೇದಿಕೆಗಳನ್ನು ತಲುಪೋದಕ್ಕೆ RSS ಒಂದು ಪ್ರಯತ್ನ ಮಾಡ್ತಾ ಇದೆ. ಸೊ ಇದರ ಅಂಗವಾಗಿ ಆಗಸ್ಟ್ 29ನೇ ತಾರೀಕು ನ್ಯೂಯಾರ್ಕ್ನಲ್ಲಿ ನಡೆಯೋ ಯೂನಿವರ್ಸಲ್ ಒನ್ನೆಸ್ ಸೆಲೆಬ್ರೇಷನ್ ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ್ ಅವರು ಮುಖ್ಯ ಭಾಷಣಕಾರರಾಗಿ ಭಾಗವಹಿಸ್ತಾ ಇದ್ದಾರೆ. ನ್ಯೂಯಾರ್ಕಿನ ಮ್ಯಾಡಿಸನ್ ಸ್ಕ್ವೇರ್ನಲ್ಲಿ ನಡೆಯೋ ಈ ಕಾರ್ಯಕ್ರಮನ RSS ಏನೂ ಆಯೋಜನೆ ಮಾಡ್ತಾ ಇಲ್ಲ. ಅಂದರೆ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇರೋದು ಎಹೆಡ್ ಫೋರಮ್ ಅನ್ನೋ ಒಂದು ಸಂಸ್ಥೆ. ಅಂದರೆ ಅಮೇರಿಕನ್ ಹಿಂದೂಸ್ ಫಾರ್ ಎಂಗೇಜ್ಮೆಂಟ್ ಆ್ಯಂಡ್ ಡೈಲಾಗ್ಸ್ ಅನ್ನೋ ಒಂದು ಸಂಸ್ಥೆ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೆ. ಸುಮಾರು 5,000ಕ್ಕೂ ಹೆಚ್ಚು ಇಂಡಿಯನ್ ಅಮೇರಿಕನ್ ಜನ, ಹಿಂದೂಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಈ ಕಾರ್ಯಕ್ರಮದ ಮೂಲ ಸಂದೇಶ ಇರೋದು ಕೂಡ ವಸುದೈವ ಕುಟುಂಬಕಂ, ದ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ ಅನ್ನೋದು. ಸುಮಾರು 135ಕ್ಕೂ ಹೆಚ್ಚು ಹಿಂದೂ ಅಮೇರಿಕನ್ ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ ಅಂತ ಆಯೋಜಕರು ತಿಳಿಸಿದ್ದಾರೆ. ಮತ್ತು ಇದೇ ಥರದ ಕಾರ್ಯಕ್ರಮಗಳು ಕೆನಡಾದ ಟೊರೆಂಟೋನಲ್ಲಿ, ಇಂಗ್ಲೆಂಡ್ನ ಲಂಡನ್ನಲ್ಲೂ ಕೂಡ ನಿಗದಿಯಾಗಿದೆ. ಆದರೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಮೋಹನ್ ಭಾಗವತ್ ಅವರಿಗೂ ತುಂಬ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಿದ್ರೆ ಅಮೆರಿಕದಲ್ಲೂ ಕೂಡ ಹಿಂದೂ ಮುಸ್ಲಿಂ ಫೈಟ್ ಶುರುವಾಯಿತಾ? USCIRF ಅನ್ನೋ ಒಂದು ಸಂಸ್ಥೆ, ಅಂದರೆ ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅನ್ನೋ ಸಂಸ್ಥೆ RSS ವಿರುದ್ಧ ಸ್ಯಾಂಕ್ಷನ್ಸ್ ಹಾಕಬೇಕು, ಇವರಿಗೆ ನಿರ್ಬಂಧ ಹಾಕಬೇಕು ಅಂತ ಒತ್ತಾಯ ಮಾಡ್ತಾ ಇದೆ. ಮಾತ್ರ ಅಲ್ಲ, ಅಮೆರಿಕ ಸರ್ಕಾರ ಯಾವುದೇ ಹೈ ಲೆವೆಲ್ ಮೀಟಿಂಗ್ಗಳನ್ನು ಅಥವಾ ಡಿಪ್ಲೊಮ್ಯಾಟಿಕ್ ಮೀಟಿಂಗ್ಗಳನ್ನು ಈ ಸಂಸ್ಥೆ ಜೊತೆ ಮಾಡಬಾರ್ದು, ಮೋಹನ್ ಭಾಗವತ್ ಅವರ ಜೊತೆ ಮಾಡಬಾರ್ದು ಅಂತ ಕರೆ ನೀಡಿದೆ. ಯಾಕಂದರೆ RSS ಮತ್ತು ಭಾರತದಲ್ಲಿ ನಡೀತಾ ಇರೋ ಅಥವಾ ನಡೆದಿರೋ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳಿಗೆ ಒಂದು ಸಂಬಂಧ ಇದೆ ಅನ್ನೋದು ಇವರ ಆರೋಪ. ಆದರೆ ಇದಕ್ಕೆ ನಮ್ಮ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿಯಾಗಿರೋ ರಣಧೀರ್ ಜೈಸ್ವಾಲ್ ಕೂಡ ಒಂದು ಉತ್ತರ ಕೊಟ್ಟಿದ್ದಾರೆ. ಅಂದರೆ USCIRF ಏನಿದೆ ಸಂಘಟನೆ, ಇದು ಮೊದಲಿನಿಂದನೂ ಭಾರತದ ಬಗ್ಗೆ ಒಂದು ಅವಮಾನಕರವಾದ, ಬೆಂಕಿ ಹಚ್ಚೋ ಮಾತುಗಳನ್ನು ಆಡ್ತಾ ಬಂದಿದೆ. ಯಾಕಂದರೆ ಅದರ ಮುಖ್ಯಸ್ಥ ಆಸಿಫ್ ಮೊಹಮ್ಮದ್ ಅವರು ಪಾಕಿಸ್ತಾನದಲ್ಲಿ ಹುಟ್ಟಿದ ಅಮೆರಿಕದ ಪ್ರಜೆ. ಸೊ ಇವಾಗಲೂ ಅವರಿಗೆ ಪಾಕಿಸ್ತಾನದ ಜೊತೆ ಏನೋ ಒಂದು ಸಂಬಂಧ ಇದೆ. ಹಾಗಾಗಿ ಏನೋ ಒಂದು ಪೂರ್ವಗ್ರಹ ಪೀಡಿತರಾಗಿ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿಗಳ ಮಾತು. ಆದರೆ ಇಷ್ಟಕ್ಕೆ ಮುಗಿತಾ ಇಲ್ಲ. ಈ ಭಾಗವತ್ ಅವರ ಕಾರ್ಯಕ್ರಮ ಯಾವತ್ತು ಆಯೋಜನೆ ಆಯಿತೋ ಆವಾಗಿಂದ ಹಿಂದೂ ಮುಸ್ಲಿಂ ಇಂಟರ್ಫೇತ್ ಮತ್ತು ಸಿವಿಲ್ ರೈಟ್ಸ್ ಆರ್ಗನೈಸೇಷನ್ಗಳು ಇವು ಕೂಡ ಅದೇ ದಿವಸ, ಅಂದರೆ ಆಗಸ್ಟ್ 29ನೇ ತಾರೀಕಿನಂದು ನ್ಯೂಯಾರ್ಕಿನಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತೀವಿ, ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಪ್ರತಿಭಟನೆಗಳು ಇಷ್ಟಕ್ಕೂ ನಿಲ್ತಾ ಇಲ್ಲ. ಇನ್ನೊಂದು ಕಡೆ ವಾಷಿಂಗ್ಟನ್ ಮೂಲದ ಅಮೇರಿಕನ್ ಸಿಖ್ ಗ್ರೂಪ್ಗಳು ಕೂಡ ಅಮೆರಿಕದ ಕಾರ್ಯದರ್ಶಿಯಾಗಿರೋ ಮಾರ್ಕೋ ರುಬಿಯೋ ಅವರಿಗೆ ಒಂದು ಲೆಟರ್ ಬರೆದು ಭಾಗವತ್ ಅವರ ಅಮೆರಿಕ ಭೇಟಿಯನ್ನೇ ನಿಷೇಧಿಸಬೇಕು ಅಂತ ಒತ್ತಾಯ ಮಾಡಿದೆ. ಈ ಎಲ್ಲ ಪ್ರತಿಭಟನೆಗಳ ಮಧ್ಯೆ ಮೋಹನ್ ಭಾಗವತ್ ಅವರು ಭಾಷಣ ಮಾಡ್ತಾ ಇರೋ, ಕಾರ್ಯಕ್ರಮ ಮಾಡ್ತಾ ಇರೋ ಈ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ಗೆ ಇನ್ನೊಂದು ಹಿನ್ನೆಲೆ ಕೂಡ ಇದೆ. ಅಂದರೆ 1939ರಲ್ಲಿ ಅಮೆರಿಕನಿಸಮ್ ಎಂಬ ಒಂದು ಮುಖವಾಡ ಜೊತೆ, ಅಂದರೆ 1939ರಲ್ಲಿ ನಾಜಿಗಳು, ಅಂದರೆ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ನ ಸಪೋರ್ಟರ್ಸು ಇದೇ ನ್ಯೂಯಾರ್ಕ್ನ ಮ್ಯಾಡಿಸನ್ ಸ್ಕ್ವೇರ್ನಲ್ಲಿ ಒಂದು ಬೃಹತ್ ಸಮಾವೇಶ ನಡೆಸಿದರು. ಈಗ RSS ಕೂಡ ಅಂತಹದೇ ಉದ್ದೇಶಗಳನ್ನ ಹೊಂದಿದೆ ಅನ್ನೋದು ಈ ಪ್ರತಿಭಟನೆ ಮಾಡ್ತಾ ಇರೋರ ಒಂದು ವಾದ.
ಇನ್ನು ಕೆಲವರು ಏನು ಪ್ರಶ್ನೆ ಮಾಡಿದ್ದಾರೆ ಅಂತಂದರೆ, ಭಾರತದ ಕಾನೂನು ಪ್ರಕಾರ RSS ರಿಜಿಸ್ಟರ್ ಆಗೇ ಇಲ್ಲ. ಯಾಕಂದರೆ ಅದ್ರ ಬಗ್ಗೆ ತುಂಬ ಪ್ರತಿಭಟನೆಗಳು, ಪ್ರಶ್ನೆಗಳು ಇತ್ತೀಚೆಗೆ ಭಾರತದಲ್ಲೂ ಬಂದಿತ್ತಲ್ವ. ಸೊ ಭಾರತದ ರೂಲ್ ಪ್ರಕಾರ, ಲಾ ಪ್ರಕಾರ ರಿಜಿಸ್ಟರ್ ಆಗದೇ ಇರೋ ಒಂದು ಸಂಸ್ಥೆಗೆ ಅಮೆರಿಕದಲ್ಲಿ ಬಂದು ಮಾತಾಡೋದಕ್ಕೆ, ಕಾರ್ಯಕ್ರಮ ನಡೆಸೋದಕ್ಕೆ ಹೇಗೆ ಅವಕಾಶ ಕೊಡ್ತಾ ಇದ್ದೀರಿ ಅಂತ ಕೂಡ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು RSSನ 2ನೇ ಸರ್ಸಂಘಚಾಲಕ ಗೋಳ್ವಾಲ್ಕರ್ ಅವರ ಚಿಂತನೆಗಳು ಕೇವಲ ಹಿಂದೂ ಪರವಾಗಿದೆ, ಅದು ಮಾನವತೆಯ ವಿರೋಧವಾಗಿದೆ ಅಂತ ಕೂಡ ಹಲವರು ಲೇಖನಗಳನ್ನು ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಸುಮಾರು 1,000ಕ್ಕೂ ಹೆಚ್ಚು ಜನ ಮೋಹನ್ ಭಾಗವತ್ ಅವರ ವೀಸಾ ರದ್ದು ಮಾಡಿ ಅಂತ ಅಮೆರಿಕದ ಕಾರ್ಯದರ್ಶಿಯವರಿಗೆ ಒಂದು ಲೆಟರ್ ಕೂಡ ಬರೆಯೋ ಕೆಲಸ ಮಾಡಿದ್ದಾರೆ. ಇದರ ಮಧ್ಯೆ RSSನ ವಾದ ಬೇರೆಯೇ ಇದೆ. ಯಾಕಂದರೆ ಒಂದು 100ನೇ ವರ್ಷದ ಒಂದು ಶತಮಾನೋತ್ಸವದ ಸಂಭ್ರಮದಲ್ಲಿರೋ RSS ಬಹುಶಃ 2ನೇ ಬಾರಿಗೆ ತನ್ನ ಸರಸಂಘ ಚಾಲಕವರನ್ನು, ಅಂದರೆ ತುಂಬ ಹೈಯೆಸ್ಟ್ ಪೋಸ್ಟ್ನಲ್ಲಿರೋರನ್ನು ವಿದೇಶದ ಒಂದು ಪ್ರಚಾರ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾ ಇದೆ. ಅಂದರೆ US, ಕೆನಡಾ, UK ಹೀಗೆ 3 ದೇಶಗಳ ಪ್ರವಾಸವನ್ನು ಮೋಹನ್ ಭಾಗವತ್ ಅವರು ಮಾಡ್ತಾ ಇದ್ದಾರೆ. ಅವರು ಹೇಳೋ ಪ್ರಕಾರ, ಅಂದರೆ RSS ಹೇಳೋ ಪ್ರಕಾರ, ಈ ಪ್ರವಾಸದ ಉದ್ದೇಶಗಳು ಏನು ಅಂತಂದರೆ RSS ಮತ್ತು ಭಾರತದ ಬಗ್ಗೆ ಇರೋ ಒಂದು ಮಿಸ್ಕನ್ಸೆಪ್ಷನನ್ನು ನಿವಾರಿಸೋದು, ವಸುದೈವ ಕುಟುಂಬಕಂ ಅನ್ನೋ ಸಂದೇಶವನ್ನು ಜಾಗತಿಕವಾಗಿ ತಲುಪೋದು, ವಿದೇಶದಲ್ಲಿರುವ ಹಿಂದೂಗಳು ಮತ್ತು ಯಾರು ಭಾರತ ಮೂಲದವರಿದ್ದಾರೆ ಅವ್ರ ಜೊತೆ ಒಂದು ಸಂಪರ್ಕವನ್ನು ಬಲಪಡಿಸೋದು ಅನ್ನೋದು RSSನ ಉದ್ದೇಶ. ಸೊ ವಸುದೈವ ಕುಟುಂಬಕಂ ಅನ್ನೋ ಒಂದು ಧ್ಯೇಯವಾಕ್ಯ ತುಂಬ ಉದಾತ್ತವಾದ್ದೇ. ಅಂದರೆ ಅದು ಎಲ್ಲರನ್ನ ಒಂದು ಒಳಗೊಳ್ಳೋ ಒಂದು ಉದ್ದೇಶ ಹೊಂದಿರೋ ಒಂದು ಸಾಲದು. ಮೋಹನ್ ಭಾಗವತ್ ಅವರು ಕೂಡ ಇತ್ತೀಚೆಗೆ ಎಲ್ಲರನ್ನ ಒಳಗೊಳ್ಳೋ ಒಂದು ಉದಾರವಾದ ಮಾತುಗಳನ್ನೇ ಹೇಳ್ತಾ ಬಂದಿದ್ದಾರೆ. ಅಂದರೆ ಮೊನ್ನೆ ಜೆನ್ಜಿಯವರು ಪ್ರತಿಭಟನೆ ನಡೆದಾಗಲೂ ಕೂಡ ಯಾರೆಲ್ಲ ಪ್ರಶ್ನೆ ಕೇಳ್ತಾರೆ ಅವರನ್ನೆಲ್ಲ ನೀವು ದೇಶದ್ರೋಹಿಗಳು ಅಂತ ಹೇಳೋಕ್ಕಾಗಲ್ಲ ಅನ್ನೋ ಮಾತನ್ನೇ ಅವ್ರು ಹೇಳಿದರು. ಇನ್ನು 1893ರಲ್ಲಿ ಅಮೆರಿಕದ ಚಿಕಾಗೋದಲ್ಲಿ ಹಿಂದುತ್ವವನ್ನು ಪ್ರತಿನಿಧಿಸಿ ಸ್ವಾಮಿ ವಿವೇಕಾನಂದರು ಮಾಡಿರೋ ಒಂದು ಐತಿಹಾಸಿಕವಾದ ಭಾಷಣ, ಅದು ನಿಮಗೆಲ್ಲ ಗೊತ್ತಿರುತ್ತೆ. 10 ಧಾರ್ಮಿಕ ಪ್ರತಿನಿಧಿಗಳು ಪ್ರತಿನಿಧಿಸಿದ್ದ ಒಂದು ಕಾರ್ಯಕ್ರಮ ಆಗಿತ್ತು. ಅಲ್ಲಿ ವಿವೇಕಾನಂದ ಅವರು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ ಭಾಷಣ ಆರಂಭ ಮಾಡಿದರು ಮತ್ತು ಅದು ತುಂಬ ಜನಪ್ರಿಯ ಆಗಿತ್ತು. ಈಗ ಕೂಡ ಹಲವರು ಆ ಭಾಷಣವನ್ನು ಉಲ್ಲೇಖ ಮಾಡ್ತಾ ಇರ್ತಾರೆ. ಆದರೆ ವ್ಯತ್ಯಾಸ ಏನಪ್ಪ ಅಂತಂದರೆ, ಅದು ಪ್ರಪಂಚದ ನಾನಾ ಧರ್ಮಗಳ ಒಂದು ಪಾರ್ಲಿಮೆಂಟ್ ಆಗಿತ್ತು, ಕೇವಲ ಒಂದು ಧರ್ಮ ಸಂಸತ್ತಾಗಿರಲಿಲ್ಲ. ಅದೇ 2018ರಲ್ಲಿ ಚಿಕಾಗೋದಲ್ಲಿ ಈ ಮೋಹನ್ ಭಾಗವತ್ ಅವರು ವರ್ಲ್ಡ್ ಹಿಂದೂ ಕಾಂಗ್ರೆಸ್ನಲ್ಲಿ ಭಾಗವಹಿಸಿ ಮಾತಾಡಿದ್ರು. ಅದು ಒಂದು ಜಾಗತಿಕ ಹಿಂದೂ ಸಮುದಾಯದ ಸಮಾವೇಶ ಆಗಿತ್ತು. ಹಿಂದೂ ಧರ್ಮದ ಹಲವಾರು ನಾಯಕರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಉದಾಹರಣೆಗೆ ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ, ಟಿಬೆಟ್ನ ಧರ್ಮಗುರು ದಲೈ ಲಾಮಾ ಅವರು, ಸ್ವಾಮಿ ಸ್ವರೂಪಾನಂದ ಅವರು, ಆಗಿನ ಭಾರತದ ಉಪರಾಷ್ಟ್ರಪತಿಯಾಗಿದ್ದ ವೆಂಕಯ್ಯ ನಾಯ್ಡು ಅವರು, ಹೀಗೆ ಹಲವಾರು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆಗ ಮೋಹನ್ ಭಾಗವತ್ ಅವರು ಮಾತಾಡಿರೋ ಒಂದು ಸಾಲು ಕೂಡ ತುಂಬ ಗಮನ ಸೆಳೆದಿತ್ತು. ಅವರು ಏನು ಹೇಳಿದ್ರಪ್ಪ ಅಂತಂದರೆ, ಒಂಟಿಯಾಗಿರೋ ಸಿಂಹವನ್ನು ಕೂಡ ಕಾಡು ನಾಯಿಗಳ ಗುಂಪು ಸೋಲಿಸ್ಬೋದು ಅಂತ ಹೇಳಿದ್ರು. ಅಂದರೆ ಹಿಂದೂಗಳು ಸಂಘಟಿತರಾಗಿ ಒಟ್ಟಾಗಿ ಕೆಲಸ ಮಾಡಬೇಕು, ಇಲ್ಲದೇ ಇದ್ದರೆ ಅದು ಸಿಂಹನೇ ಆಗಿದ್ದರೂ ಕಾಡು ನಾಯಿಗಳು ಗುಂಪಾಗಿ ಬಂದರೆ ಸೋಲೋ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಹೇಳೋ ಪ್ರಯತ್ನನ ಅಲ್ಲಿ ಮಾಡಿದ್ರು. ಈಗ ಮತ್ತೆ ಮೋಹನ್ ಭಾಗವತ್ ಅಮೇರಿಕಕ್ಕೆ ಹೋಗಿ ಅದೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಸಂದರ್ಭದಲ್ಲಿ ಇನ್ನೊಂದು ದೊಡ್ಡ ಬೆಳವಣಿಗೆನೂ ಆಗಿದೆ. ಅಂದರೆ ಇಷ್ಟೊಂದು ಪ್ರತಿಭಟನೆಗಳು ಅಮೆರಿಕದಲ್ಲಿ RSS ವಿರುದ್ಧವಾಗಿ, ಮೋಹನ್ ಭಾಗವತ್ ವಿರುದ್ಧವಾಗಿ ನಡೀತಾ ಇರೋದನ್ನು ನೋಡಿದ್ವಿ. ಇದೆಲ್ಲಕ್ಕೂ ಒಂದು ಹೈಲೈಟ್ ಆಗಿರೋ ಒಂದು ಪ್ರತಿಭಟನೆ ಎಲ್ಲಿಂದ ಬಂದಿದೆ ಅಂತಂದರೆ, ಅದು ನ್ಯೂಯಾರ್ಕ್ ಮೇಯರ್ ಆಗಿರೋ ಝೋರಾನ್ ಮಮ್ದಾನಿಯವರಿಂದ. ಮೋಹನ್ ಭಾಗವತ್ ಅವರು ಪಾಲ್ಗೊಳ್ತಾ ಇರೋ ಈ ರ್ಯಾಲಿಗೆ ತನ್ನ ಬೆಂಬಲ ಇಲ್ಲ ಅಂತ ನ್ಯೂಯಾರ್ಕಿನ ಮೇಯರೇ ಹೇಳಿರೋದು ತುಂಬ ಗಮನ ಸೆಳೆದಿದೆ. ಯಾಕಂದರೆ ಝೋರಾನ್ ಮಮ್ದಾನಿ ಅನ್ನೋ ಈ ನ್ಯೂಯಾರ್ಕ್ನ ಮೇಯರು ಇಂಡಿಯನ್ ಅಮೇರಿಕನ್. ಅವರು ಹುಟ್ಟಿರೋದು ಆಫ್ರಿಕಾದ ಉಗಂಡದಲ್ಲಾದರೂ ಅವ್ರ ಅಪ್ಪ ಭಾರತೀಯ ಮುಸ್ಲಿಂ. ಅವ್ರ ಅಮ್ಮ ಅಂತೂ ಹಿಂದೂ ಮೂಲದವರು. ಮೀರಾ ನಾಯರ್ ಅನ್ನೋರು ಭಾರತದ ಪ್ರಸಿದ್ಧ ನಿರ್ದೇಶಕಿಯಾಗಿರೋರು, ಸಿನಿಮಾ ನಿರ್ದೇಶಕಿಯಾಗಿರೋರು. ಹೀಗಾಗಿ ಭಾಗವತ್ ಅವರ ಬಗೆಗಿನ ಮಮ್ದಾನಿಯವರ ಈ ಮಾತು ತುಂಬ ಗಮನ ಸೆಳೆಯೋ ಥರ ಮಾಡಿದೆ.
ಒಟ್ಟಾರೆ ಮೋಹನ್ ಭಾಗವತ್ ಅವರ ಈ ಭೇಟಿ ಅಮೆರಿಕದಲ್ಲಿ ಏನೇನು ಸಂಚಲನ ಮಾಡುತ್ತೆ, ಏನೇನು ಪರಿಣಾಮಗಳು ಇದರಿಂದ ಆಗುತ್ತೆ ಅನ್ನೋದು ಇಷ್ಟರಲ್ಲೇ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಒಂದು ಸಂಘಟನೆಗೆ ಇಷ್ಟೊಂದು ಪ್ರಮಾಣದಲ್ಲಿ ಒಂದು ಪ್ರತಿಭಟನೆ ಅಮೆರಿಕದಲ್ಲಿ ವ್ಯಕ್ತ ಆಗಿರೋದು ಬಹುಶಃ ಇದು ಮೊದಲನೇ ಸಾರಿ ಅಂತ ಅನಿಸುತ್ತೆ. ಇದನ್ನು RSS ಹೇಗೆ ಟ್ಯಾಕಲ್ ಮಾಡುತ್ತೆ, ಇದಕ್ಕೆ ಪ್ರತಿತಂತ್ರಗಳನ್ನ ಏನು ಹೂಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಸ್ಟೋರಿಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಕರೆಂಟ್ ಕನ್ನಡ.